ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ದೊಡವನ ಪ್ರೀತಿಯ ನಮಸ್ಕಾರಗಳು ಕಂತಪ್ಪ. ಎಲ್ಲರೂ ಚೆನ್ನಾಗಿದ್ದೀರಾ? ಓ, ಏನಿದು ನಮ್ಮ ದೊಡವ ಬಂದ್ಬಿಟ್ಟದಲ್ಲ, ಏನು ಸಮಾಚಾರ ಅಂತ ನೋಡ್ತಾ ಇದ್ದೀರಪ್ಪ. ಮಾತಾಡ್ಸ್ಕೊಂಡು ಹೋಗೋಮ ಅನ್ಕೊಂಡಂಗೆ ಬಂದೆ ಕಣ್ರಪ್ಪ. ನಿಜಕ್ಕೂ ಒಂದು ಮುಖ್ಯವಾಗಿ ಒಂದು ವಿಷಯ ಮಾತಾಡಬೇಕು. ನನ್ನ ಚಾನಲು ವಿಡಿಯೋ ಅಪ್ಲೋಡ್ ಮಾಡ್ದೇ ಹೆಚ್ಚು ಕಮ್ಮಿ 5 ತಿಂಗಳಾಯಿತು. ನಿಜವಾಗ್ಲೂ ನನಗೆ ನಂಬಕ್ಕೆ ಅಸಾಧ್ಯ ಆಗಿತ್ತು. ಓ, 5 ತಿಂಗಳಾಗೋಯ್ತು. ಇನ್ನು ಸ್ಟೋರಿನೂ ಮರ್ತ್ಕೊಬಿಟ್ಟಿರ್ತಾರೆ, ಚಾನಲ್ನೂ ಮರ್ತ್ಕೊಬಿಟ್ಟಿರ್ತಾರೆ. ಗ್ಯಾರಂಟಿ ಈಗ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೋಡೋದೇ ಡೌಟು ಅಂದ್ಕೊಂಡಿದ್ದೆ. ಆದರೆ ನೀವು ನಿಜವಾಗ್ಲೂ ಅದನ್ನ ಸುಳ್ಳು ಅಂತವ ನಿರೂಪಿಸ್ಬಿಟ್ರೆ ಕಣ್ರಪ್ಪ. ಎಷ್ಟು ದಿವಸ ಆದ್ರೂ ಈಗ ಬೇಕಾದಷ್ಟು ಚಾನಲ್ಗಳವೆ, ಬೇಕಾದಷ್ಟವೆ. ಆದ್ರೂ ನಮ್ಮ ದೊಡ್ಡವನ ವೀಡಿಯೋ ನೋಡಬೇಕು ಅಂದ್ಕೊಂಡು ಅಷ್ಟು ಪ್ರೀತಿಯಿಂದ ಪ್ರೀತಿ ಪಟ್ಟು ನಾನು ಇನ್ನೊಂದು ಚಾನಲ್ ಹೆಸರು ಹೇಳಿದ್ರು ಅಲ್ಲಿಗೂ ಬಂದು ನೀವು ವೀಡಿಯೋಗಳು ನೋಡ್ತಾ ಇದ್ದೀರಿ. ನಿಜವಾಗ್ಲೂ ಅದು ನನ್ನ ಅದೃಷ್ಟ ಕಣ್ರಪ್ಪ. ನಿಮ್ಗೆ ಈಗಾಗಲೇ ಗೊತ್ತಿರಂಗೆ ಕೆಂಪಕ್ಕ ನಿಂಗಮ್ಮ ದೊಡ್ಡವನ ಸ್ಟೋರಿ ಹಳ್ಳಿ ಸೊಬಗು 2ನೇ ಚಾನಲು, ಹಳ್ಳಿ ಸೊಬಗು 2 ಅಂತ ಸರ್ಚ್ ಮಾಡಿದ್ರೆ ಸಿಗ್ತದೆ. ಅದ್ರಲ್ಲಿ ಬಂದು ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದೀರಿ. ಭಾಳ ಖುಷಿ ಆಯ್ತು ಕಣ್ರಪ್ಪ ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಎಷ್ಟು ದಿನ ಆದರೂ ಈ ಬಾಂಧವ್ಯ ಯಾವತ್ತೂ ಇದು ಮುಗಿನಾರ್ದಂಥ ಬಾಂಧವ್ಯ ಅಂತಲೇ ಹೇಳ್ಬೋದು. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಭಾಳ ಖುಷಿ ಆಯಿತು. ನೆನ್ನೆಯಿಂದ ನೀವು ಬೆಳಿಗ್ಗೆಯಿಂದ ಸ್ಟೋರಿ ಬಂದದೆ. ನೆನ್ನೆನೂ 1-2 ಹಾಕಿನಿ ವೀಡಿಯೋವ. ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಿ ಕಣ್ರಪ್ಪ. ಭಾಳ ಖುಷಿ ಆಯಿತು. ಯಾವ ಸ್ಟೋರಿ ಆಗಲಿ ಏನೇ ಆಗಲಿ, ಈ ನಿಂಗಮ್ಮ ದೊಡವ ಕೆಂಪಕ್ಕನ ಸ್ಟೋರಿ ಮುಂದೆ ಯಾವ ಸ್ಟೋರಿನೂ ಅಸಾಧ್ಯ. ನಿಮ್ಗೆ ನೋಡೋರ್ಗೂ ಅದೇ ಖುಷಿ, ನನಗೆ ಮಾಡೋರ್ಗೂ ಅದೇ ಖುಷಿ. ಆ ಸ್ಟೋರಿ ಹೆಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಾಯ್ತಿಲ್ಲ. ಬೇರೆ ಸ್ಟೋರಿಗಳಾದರೂ ನನಗೆ ಒಂಥರ ಆಯ್ತದೆ. ಆದರೆ ಈ ಸ್ಟೋರಿ ಮಾತ್ರ ಭಾಳ ಇಷ್ಟಪಟ್ಟು ಪ್ರೀತಿಯಿಂದ ಏನೋ ನಿಜಕ್ಕೂ ಈ ಕೆಂಪಕ್ಕ ನಿಂಗಮ್ಮನ ಸ್ಟೋರಿ ಅಂದರೆ ಅದು ನನ್ನ ಮೊದಲನೇ ಮಗು ಥರ. ಆ ಸ್ಟೋರಿ ಏನೇ ಆಗಲಿ ನನಗೆ ಭಾಳ ಸಲೀಸು ಮತ್ತು ತುಂಬ ಇಷ್ಟ. ನೀವೆಷ್ಟು ನಿಂಗಮ್ಮ ಕೆಂಪಕ್ಕನ ಸ್ಟೋರಿ ಇಷ್ಟಪಡ್ತೀರೋ ಅಷ್ಟೇ ನಾನು ಅಷ್ಟೇ ಭಾಳ ಮನಸಾರೆ ಇಷ್ಟಪಟ್ಟು ಆ ಸ್ಟೋರಿ ಮಾಡ್ತೀನಿ. ಅದು ಅದೇ ಥರ ಬರ್ತದೆ ಕಣ್ರಪ್ಪ. ನನಗಂತೂ ಭಾಳ ಖುಷಿ ಆಯಿತು. 5 ತಿಂಗಳಲ್ಲ 6 ತಿಂಗಳಲ್ಲ ವರ್ಷ ಆದ್ರೂ ನಾವು ಮತ್ತೆ ವಿಡಿಯೋ ಮಾಡಿದ್ರು ನೀವು ಅಷ್ಟು ಖುಷಿಯಿಂದ ನೋಡ್ತಿರಲ್ಲ, ನನಗೆ ಅದೇ ಸಂತೋಷ. ಎಷ್ಟು ಕಮೆಂಟ್ಗಳು, ಎಷ್ಟು ಲೈಕ್ಗಳು, ಭಾಳ ಖುಷಿ ಆಯಿತು ಕಣ್ರಪ್ಪ. ಇದ್ದಿದ್ರಲ್ಲೂ ನನಗೆ ಭಾಳ ಸಂತೋಷ ಆಯಿತು. ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದೀರಿ. ಎಲ್ಲರೂ ಖುಷಿ ಪಟ್ರಿ ಮತ್ತೆ ಬಂದ್ರಲ್ಲ ಅಂತ. ನಿಮ್ಮ ಪ್ರೀತಿ ದಯೆಯಿಂದನೇ ಮತ್ತೆ ನಾವು ಒಂದಾಗಕ್ಕೆ ಸಾಧ್ಯ ಆಯಿತು ಕಣ್ರಪ್ಪ. ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಎಲ್ಲರೂ ನಿಂಗಮ್ಮ ಕೆಂಪಕ್ಕನ ಸ್ಟೋರಿನೇ ಬೇಕು ನಮಗೆ ಅಂದ್ಕೊಂಡು ಕೇಳಿದ್ರಿ. ನಮಗೂ ಅದೇ ಬೇಕು, ನನಗೂ ಅದೇ ಇಷ್ಟ. ಅದಕ್ಕೇ ಮಾಡೋದ ಅಂದ್ಕೊಂಡು ಹಳ್ಳಿ ಸೊಬಗು 2ನೇ ಚಾನಲಲ್ಲಿ ಆಲ್ರೆಡಿ ವೀಡಿಯೋಗಳು ಅಪ್ಲೋಡ್ ಆಗವೆ. ದಿವಸಕ್ಕೆ 4 ವೀಡಿಯೋಗಳು, ಬೆಳಿಗ್ಗೆ 10 ಗಂಟೆ, ಮಧ್ಯಾಹ್ನ 1, ಸಂಜೆ 4, ರಾತ್ರಿ 7. ಮಾಮೂಲಿ ಇದ್ರಲ್ಲಿ ಹೆಂಗೆ ಬರ್ತಿದ್ವೋ ಅದೇ ಥರ ಅಪ್ಲೋಡ್ ಆಯ್ತವೆ. ಇದಕ್ಕಿಂತ ಒಂಚೂರು ವಿಶೇಷವಾಗಿ ಮಾಡ್ತಾಯಿದ್ದೀನಿ ವೀಡಿಯೋಗಳನ್ನ. ಆಮೇಲೆ ಮನೆಗಳು ಸ್ವಲ್ಪ ಬದಲಾವಣೆ ಆಗವೆ. ಮಧ್ಯದಲ್ಲಿ ಸೇರಿಸ್ತೀನಿ. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ತಮ್ಮನೆಲ್ಲ ನಿಮಗೆ ಟೈಟಲಲ್ಲೇ ಗೊತ್ತಾಗೋಯ್ತದಲ್ಲ ಸ್ಟೋರಿ ನಿಂಗಮ್ಮ ಕೆಂಪಕ್ಕ ಅಂತ. ಸರಿರಪ್ಪ, ಅದಕ್ಕೆ ಹೇಳೋದ ಅನ್ಕ ಬಂದೆ. ಕೆಲವರು ನೋಡಿರಕ್ಕಿಲ್ಲ, ಇವತ್ತು ಬರ್ತಾಯಿದ್ದೀರಿ. ಈಗಲೂ ಕಮೆಂಟ್ ಮಾಡ್ತೀರಿ ಅಪ್ಲೋಡ್ ಆಗಿದಾವ ಅಂತವ. ಅದಕ್ಕೆ ಇನ್ನೂ ಒಂದು ಸತಿ ಹೇಳ್ಬಿಟ್ಟು ಹೋಗೋದ. ಹಳ್ಳಿ ಸೊಬಗು ಚಾನಲ್ 2ನೇ ಚಾನಲಲ್ಲಿ ಬರ್ತಾವೆ ಅಂತ ಹೇಳೋದು ಅನ್ಕೊಂಡಂಗೆ ಬಂದೆ ಕಣ್ರಪ್ಪ. ನಿಜವಾಗ್ಲೂ ನನಗೆ ನಂಬೋಕ್ಕಾಗಲಿಲ್ಲ. ಇಷ್ಟು ದಿನ ಆದಮೇಲೂ ವೀಡಿಯೋ ಅಪ್ಲೋಡ್ ಮಾಡಿದ್ರು, ಅದು ಬೇರೆ ಚಾನಲ್ ಇನ್ನೊಂದು ಚಾನಲಲ್ಲಿ ಮಾಡಿದ್ರು ಅಲ್ಲಿಗೂ ಬಂದು ನೀವು ಇಷ್ಟೊಂದು ಸಪೋರ್ಟ್ ಕೊಡ್ತಿರೋದು ನಿಜಕ್ಕೂ ಮರೆಯೋಕ್ಕಾಗದಂಥ ಪ್ರೀತಿ ದಯೆ. ನಿಮ್ಮ ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಬೇಡ್ಕೊತೀನಿ ಕಣ್ರಪ್ಪ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಅವ್ರ ದಯೆಯಿಂದನೇ ನಿಜವಾಗ್ಲೂ ನಾನು ಎಷ್ಟು ಈ 5 ತಿಂಗಳಲ್ಲಿ ಎಷ್ಟು ಬೇಡಿದ್ದೀನಿ ಅಂದರೆ ನಿಜವಾಗ್ಲೂ ಅದು ಹೇಳೋಕ್ಕೆ ಅಸಾಧ್ಯ. ಆ ರಾಯರ ಕೃಪೆಯಿಂದನೇ ಈ ನನ್ನ ಚಾನಲ್ ವಾಪಸ್ ಬಂದಿರೋದು ಅಂತ ನಾನು ಮನಸಾರ ಹೇಳ್ತೀನಿ. ನಿಜವಾಗ್ಲೂ ರಾಯರನ್ನ ಬೇಡಿದ್ರೆ ಯಾವುದೂ ಅಸಾಧ್ಯ ಇಲ್ಲ ಅನ್ನೋದನ್ನ ಅವರು ನನಗೆ ತೋರಿಸ್ಬಿಟ್ರು. ನಿಜವಾಗ್ಲೂ ನೀವು ಅಷ್ಟೇ, ಏನಾರು ನೀವು ಮನಸಾರ ನಿಮ್ಗೆ ಏನಾರು ಒಂದು ಕೆಲಸ ಬೇಕು ಆಗಬೇಕು ಅಂದರೆ ರಾಯರನ್ನ ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ಆಯ್ತದೆ. ನಾನು ನಿಜಕ್ಕೂ ನಂಬಿರಲಿಲ್ಲ. ನಾನು ಅದು ನಂಬಿತಿಲ್ಲ ನಾನು ರಾಯರನ್ನ, ನಿಜ ಹೇಳಬೇಕು ಅಂದರೆ. ಆದರೆ ನಾನು ಈಗ ಅನುಭವಿಸಿದ್ದು ನನಗಾಗಿದ್ದು ಒಂದು ಅನುಭವದ ಮೇಲೆ ಹೇಳ್ತೀನಿ, ನಿಜವಾಗ್ಲೂ ರಾಯರಿದ್ದಾರೆ ಅಂತ. ಭಾಳ ಖುಷಿ ಆಯಿತು ಕಣ್ರಪ್ಪ. ಭಗವಂತನ ದಯೆಯಿಂದ ಎಲ್ಲ ಒಳ್ಳೆಯದಾಯಿತು. ಮತ್ತು ನಮ್ಮ ಒಂದು ಈ ಸಂಬಂಧ ಮುಂದುವರಿತಾ ಇರೋದೇ ನಮಗೆ ಭಾಳ ಖುಷಿ. ಪ್ರೀತಿಯಿಂದ ನೀವು ದೊಡ್ಡವ ಅನ್ನೋದನ್ನ ನಾನು ಯಾವಾಗ ಕೇಳೋದು, ಯಾವಾಗ ನಿಮ್ಮ ಕುಟೆ ನಾನು ಯಾವಾಗ ಈ ಚಾನಲ್ ಸರಿ ಆಯ್ತದೋ ಮತ್ತೆ ಯಾವಾಗ ವೀಡಿಯೋ ಮಾಡ್ತೀನೋ ಅಂದ್ಕೊಂಡು ಎಷ್ಟು ಇದು ಮಾಡೀನಿ ಗೊತ್ತರಪ್ಪ. ನಿಜಕ್ಕೂ ಆ ಭಗವಂತನ ದಯೆಯಿಂದ ಮತ್ತೆ ನಾವು ಒಂದಾಗಂಗೆ ಒಂದು ಅವಕಾಶ ಸಿಕ್ಕದೆ. ಅದೇ ಥರದಲ್ಲೂ ನೀವೇ ನಿಜಕ್ಕೂ ನೆನ್ನೆಯಿಂದನೇ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಿ. ನಿಮ್ಮ ಪ್ರೀತಿ ಯಾವತ್ತೂ ಹಿಂಗೆ ನಿಮ್ಮ ದೊಡ್ಡವನ ಮೇಲೆ ಇರಲಿ ಅಂತ ಬೇಡ್ಕೊತೀನಿ ಕಣ್ರಪ್ಪ. ಯಾರು ನಿಮ್ಗೆ ಇನ್ನೂ ನಿಂಗಮ್ಮ ಕೆಂಪಮ್ಮ ಸುಬ್ಬಪ್ಪನ ಸ್ಟೋರಿ ಬರೋಕಿಲ್ಲ ಅಂತ ಅನ್ಕೊಂಡಿದ್ರಿ, ಸಡನ್ನಾಗಿ ಬರೋಕಿಲ್ಲ ಅಂತ ಅವಂತವ್ರಿಗೆ ಹೇಳೋದು ಅನ್ಕೊಂಡು ಹಂಗೆ ಮಾಡಿದೆ ಕಣ್ರಪ್ಪ. 2ನೇ ಚಾನಲ್ ಹಳ್ಳಿ ಸೊಬಗು 2 ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ಅಲ್ಲಿ ನಿಮ್ಗೆ ಸಿಗ್ತದೆ. ಸರಿರಪ್ಪ, ಪ್ರತಿದಿನ 4 ವೀಡಿಯೋಗಳು ಪ್ರಸಾರ ಆಯ್ತವೆ. ದಯವಿಟ್ಟು ಯಾರು ಹೋಗಿ ನೋಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ. ಸರಿ, ಮತ್ತೆ ಬರೋವ್ರೆ ಹಂಗೆ ದೇವರು ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ತಾ ಈ ವಿಡಿಯೋ ಮುಗಿಸ್ತೀನಿ. ಬರ್ತೀವಿ ಮತ್ತೆ. ನಮಸ್ಕಾರ.